ಅದಾದ ಸುಮಾರು 1 ತಾಸಿನ ನಂತರ ಪಾಲಿ ಪಕ್ಕದ ಬಿಲ್ಡಿಂಗ್ನಲ್ಲಿ ಲೈ ಡಿಟೆಕ್ಟರ್ ಯಂತ್ರವಿದ್ದ ವಿಭಾಗದಲ್ಲಿ ನಿಶ್ಚಲನಾಗಿ ನಿಂತಿದ್ದ. ಪಕ್ಕದಲ್ಲಿ ದೇವಧರ ನಿಂತಿದ್ದಾನೆಂಬುವುದು ಅವನಿಗೆ ಮರೆತು ಹೋಗಿತ್ತು. ಅವನಿಗೆ ಕಾಣುತ್ತಿದ್ದುದು ಕೇವಲ ಶರದ್ ಯಾಮಿನಿಯ ಬೆನ್ನು. ಸ್ವಲ್ಪ ಹೊತ್ತಿನಿಂದ ಅವಳ ಪರೀಕ್ಷೆ ನಡೆಯುತ್ತಿತ್ತು. ಪಾಲಿಗ್ರಾಫ್ ಎಕ್ಸಾಮಿನರ್ ಒಬ್ಬ ಅವಳೆದುರು ಕುಳಿತಿದ್ದ. ತನ್ನ ಹಿಂದೆ ಅನತೀ ದೂರದಲ್ಲಿ ಲೈ ಡಿಟೆಕ್ಟರ್ ಯಂತ್ರವಿದ್ದ ಗಾಜಿನ ಕೋಣೆಗಿಂತ ಸಾಕಷ್ಟು ದೂರದಲ್ಲಿ ಇನ್ಸ್ಪೆಕ್ಟರ್ ಪಾಲಿ ಮತ್ತು ದೇವಧರ ತುದಿಗಾಲ ಮೇಲೆ ನಿಂತಿದ್ದಾರೆಂಬುದು ಅವಳಿಗೆ ಗೊತ್ತಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಎಕ್ಸಾಮಿನರ್ ತನ್ನೆದುರಿಗಿದ್ದ ಯಂತ್ರದ ಕದ ಮುಚ್ಚಿ ಅದರೊಳಗಿನಿಂದ ಒಂದು ಸುರುಳಿ ಕಾಗದವೆತ್ತಿಕೊಂಡು ಈಚೆಗೆ ಬಂದ. ಹಂತಕಿ ಬಾಯಿ ಬಿಟ್ಟಳ. ಪಾಲಿ ಉತ್ತರಕ್ಕಾಗಿ ಚಡಪಡಿಸಿದ. ಆ ಯಂತ್ರದ ಮುಂದೆ ಎಂಥವರಾದರೂ ಬಾಯಿ ಬಿಡುತ್ತಾರೆ. ನೇರ ಸತ್ಯ ಹೇಳದಿರಬಹುದು, ಆದರೆ ಮೈ ಬೆವೆಯುತ್ತದೆ, ಹೃದಯದ ಬಡಿತ ಏರುಪೇರಾಗುತ್ತದೆ. ಎಂಥವರು ಗುಟ್ಟು ಬಿಟ್ಟು ಕೊಡುತ್ತಾರೆ, ಯಾಮಿನಿಯಂಥವರೂ ಕೂಡ. ಪಾಲಿಗ್ರಾಫ್ ಎಕ್ಸಾಮಿನರ್ ಕಾಗದದ ಸುರುಳಿಯೊಂದಿಗೆ ತನ್ನ ಚೇಂಬರಿನೊಳಕ್ಕೆ ನಡೆದು ಹೋದ. ಬೆನ್ನ ಹಿಂದೆಯೇ ಪಾಲಿ. ಅವನ ಮುಖದಲ್ಲಿ 1000 ಪ್ರಶ್ನಾರ್ಥಕ ಚಿಹ್ನೆಗಳಿದ್ದವು. ಒಂದೇ ಒಂದು ವ್ಯತ್ಯಾಸವೂ ಇಲ್ಲ. ಅವಳ ಬ್ಲಡ್ ಪ್ರೆಷರ್ ನಾರ್ಮಲ್, ಪಲ್ಸ್ ಅತ್ಯಂತ ನಾರ್ಮಲ್. ಹಣೆಯಲ್ಲಿ ಒಂದು ಗೆರೆ ಕದಲಲಿಲ್ಲ, ಚಿಕ್ಕದೊಂದು ಬೆವರ ಹನಿ ಕಾಣಿಸಿಕೊಳ್ಳಲಿಲ್ಲ. ಕೊಲೆಗೆ ಸಂಬಂಧಿಸಿದಂತೆ ಒಂದೋ ಅವಳು ಸಂಪೂರ್ಣವಾಗಿ ನಿರಪರಾಧಿ, ಅಥವಾ ಇಷ್ಟು ಭಯಂಕರವಾದ ಸುಳ್ಳಿಯನ್ನು ನಾನು ಜನ್ಮದಲ್ಲೇ ನೋಡಿಲ್ಲ ಅಂದಿದ್ದ ಎಕ್ಸಾಮಿನರ್ ಪಾಲಿಯ ಮುಖದಲ್ಲಿ ನಿರಾಸೆ ಮುರುಕೊಂಡು ಬಿದ್ದಿತು. ಈ ಯಂತ್ರದ ಕೈಗೂ ಸೆಕ್ಕಿ ಬೀಳದೆ ಇರೋಕೆ ಸಾಧ್ಯವಾ? ಕೇಳಿದವನ ಗಂಟಲಲ್ಲಿ ಪಸೆ ಆರಿ ಹೋಗಿತ್ತು. 99.99% ಸಾಧ್ಯವಿಲ್ಲ. ಸುಳ್ಳು ಹೇಳಲೇಬೇಕು ಅಂತ ನಿರ್ಧರಿಸಿ ಮಷಿನ್ ಎದುರು ಕೂತುಕೊಳ್ಳೋಕೆ ಮುಂಚೆ ಆ ವ್ಯಕ್ತಿ ತನ್ನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಿಂದಲೇ ಸತ್ಯ ಅನ್ನೋದನ್ನು ಮರೆಮಾಚಬೇಕು. ಇಡೀ ರಕ್ತ ಚಲಿಸೋ ಸಿಸ್ಟಮ್ನಿಂದಲೇ ಸತ್ಯವನ್ನು ಬಚ್ಚಿಡಬೇಕು. ದೇಹದಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಇರ್ತಾವೆ, ಅವುಗಳಿಂದಲೇ ಸತ್ಯವನ್ನು ಮುಚ್ಚಿಡಬೇಕಾಗುತ್ತದೆ. ಸುಲಭದ ಮಾತಲ್ಲ ಅದು. ನನಗನ್ನಿಸುವ ಪ್ರಕಾರ ಈ ಹೆಂಗಸು ನಿಜ ಹೇಳ್ತಿದ್ದಾಳೆ. ಕೊಲೆಗೂ ಇವಳಿಗೂ ಸಂಬಂಧವಿಲ್ಲ ಅಂದುಬಿಟ್ಟ. ಅವನ ಚೇಂಬರಿನಿಂದ ಎದ್ದು ಹೊರಬಂದ ಪಾಲಿ ಕೊಂಚ ಆಘಾತಗೊಂಡಂತಿದ್ದ. ಅವನ ಅಹಂಕಾರಕ್ಕೆ ಪೆಟ್ಟು ಬಿದ್ದಂತಾಗಿತ್ತು. ಅದು ಮಾಸ್ಟರ್ ಇನ್ವೆಸ್ಟಿಗೇಟರ್ ಒಬ್ಬನ ಅಹಂಕಾರ. ಎಂತೆಂಥ ಕೊಲೆಗಳ ನಿಗೂಢತೆಯನ್ನು ಬಯಲು ಮಾಡಿದ್ದನೋ ಈ ತನಕ. ಅಂಥದ್ದೊಂದು ನೈತಿಕ ತಾಕತ್ತಿದೆ ಅನ್ನುವ ಕಾರಣಕ್ಕೆ ಹಾಗೆ ನಟ್ಟ ನಡು ರಸ್ತೆಯಲ್ಲಿ ರೌಡಿಗಳನ್ನು ಅವನು ಶೂಟ್ ಮಾಡಿಕೊಂಡದ್ದು. ಡಿಪಾರ್ಟ್ಮೆಂಟಿನ ಹಿರಿಯ ತಲೆಗಳು ಏನೇ ವಿಚಾರಣೆ, ಮನೋವೈದ್ಯರ ಕೈಯಲ್ಲಿ ಚಿಕಿತ್ಸೆ, ಅದು ಇದು ಅಂತ ಮಾಡಿಸಿದರೂ ಕಮಿಷನರ್ ಧರಣಿ ಅವನ ರಕ್ಷಣೆಗೆ ನಿಲ್ಲುತ್ತಾರೆ. ಅವರಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತು, ಪಾಲಿ ಎಲ್ಲ ಕಡೆಗೂ ತಪ್ಪು ಮಾಡಿಬಿಡಬಲ್ಲ. ಆದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವನ ಇನ್ವೆಸ್ಟಿಗೇಷನ್ ಹಾಗೂ ದುಡ್ಡಿನ ವಿಷಯದಲ್ಲಿ ಅವನ ಪ್ರಾಮಾಣಿಕತೆ ಎರಡನ್ನೂ ಮಾತ್ರ ಅನುಮಾನಿಸುವಂತಿಲ್ಲ. ಆದರೆ ಮಿಲಿಂದ್ ಬೋಪಯ್ಯನ ಕೊಲೆಯ ತನಿಖೆಯಲ್ಲಿ ತಾನು ಆರಂಭದಿಂದಲೇ ಎಡವತೊಡಗಿದ್ದೇನ? ತನ್ನನ್ನು ತಾನೇ ಕೇಳಿಕೊಂಡ ಪಾಲಿ. ನಾನಿನ್ನು ಹೊರಡಬಹುದಾ? ಗಾಜಿನ ಚೇಂಬರಿನಿಂದ ಹೊರಕ್ಕೆ ನಡೆದು ಬಂದ ಶರದ್ಯಾಮಿನಿ ಅದೇ ತುಂಟ ನಗುವಿನೊಂದಿಗೆ ಕೇಳಿದ್ದಳು. ಅಫ್ಕೋರ್ಸ್ ನಿಮಗೆ ತೊಂದರೆ ಕೊಟ್ಟೆ, ಸಾರಿ ಫಾರ್ ದ್ಯಾಟ್ ಅಂದ. ನೀವು ಡ್ರಾಪ್ ಮಾಡಿದರೆ ಸಂತೋಷ ಪಡ್ತಿದ್ದೆ ಅಂದು ಸಣ್ಣಗೆ ನಕ್ಕಳು. ಪಾಲಿ ತಿರಸ್ಕರಿಸಲಿಲ್ಲ. ಅವಳನ್ನು ಕರೆದುಕೊಂಡು ಅವನು ಅದೇ ಮರ್ಸಿಡೀಸ್ ನೆಡೆಗೆ ನಡೆದು ಹೋಗುತ್ತಿದ್ದರೆ ಸಬ್ ಇನ್ಸ್ಪೆಕ್ಟರ್ ದೇವಧರ ಅನತಿ ದೂರದಲ್ಲಿ ನಿಂತು ಅವರಿಬ್ಬರನ್ನೇ ನೋಡುತ್ತಿದ್ದ. ಆ ತನಕ ಮೋಡವೆಂಬಂತಿದ್ದ ವಾತಾವರಣದೊಳಕ್ಕೆ ಇದ್ದಕ್ಕಿದ್ದ ಹಾಗೆ ದೊಡ್ಡ ದೊಡ್ಡ ಹನಿ ಬಿದ್ದು ಸ್ವಲ್ಪೇ ಹೊತ್ತಿನಲ್ಲಿ ಮಳೆ ಕುಂಭದ್ರೋಣವಾಯಿತು. ಅವಸರಿಸಿ ಓಡಿ ಕಾರಿನೊಳಕ್ಕೆ ಹತ್ತಿ ಕೂಡುವುದರೊಳಗಾಗಿ ಇಬ್ಬರೂ ಅಷ್ಟಿಷ್ಟು ತೊಯ್ದಿದ್ದರು.
ಅದರಲ್ಲೂ ಶರದ್ ಯಾಮಿನಿಯ ತೆರೆದ ಎದೆ ಕಾರಿನ ಇಗ್ನಿಷನ್ ತಿರುಗಿಸಿ ಹೀಟರ್ ಆನ್ ಮಾಡಿದ. ಕಾರು ಕಮಿಷನರೇಟ್ನಿಂದ ಹೊರಬಿದ್ದು ಇಂದಿರಾನಗರದ ಕಡೆಗೆ ನುಗ್ಗಿ ಸಾಗತೊಡಗಿತು. ಒಂದು ಸಲ ಯಾಮಿನಿ ಮೈ ಮುರಿದಳು, ಸುಸ್ತಾಯ್ತು ಅಂದಳು. ನಿಜ, ಆ ಮಷೀನಿಗೆ ಸುಳ್ಳು ಹೇಳೋ ಹೊತ್ತಿಗೆ ಎಂಥವರಿಗೂ ಸುಸ್ತಾಗುತ್ತೆ ಅಂದಿದ್ದ ಪಾಲಿ. ಒಂದು ಸಲ ಅವನನ್ನೇ ದಿಟ್ಟಿಸಿ ನೋಡಿದ ಯಾಮಿನಿ ಆ ನಂತರ ತುಂಬ ಕ್ಯಾಶುವಲ್ ಆದ ಧ್ವನಿಯಲ್ಲಿ, ನಾನು ಕೊಲೆ ಮಾಡಿದಿದ್ರೆ ಆ ಮಷೀನಿಗೆ ಸುಳ್ಳು ಹೇಳಬೇಕು ಅಂತ ತೀರ್ಮಾನಿಸಿಕೊಂಡೆ. ಅದರ ಮುಂದೆ ಕೂತಿದ್ದರೆ ಖಂಡಿತವಾಗಿಯೂ ಸುಸ್ತಾಗ್ತಿರಲಿಲ್ಲ, ನಾಟ್ ಅ ಬಿಟ್ ಅಂದಳು. ಯಾಕೆ ಕೇಳಿದ ಪಾಲಿ. ಯಾಕೆ ಅಂದರೆ, ಇನ್ಸ್ಪೆಕ್ಟರ್ ಪಾಲಿ, ಸುಳ್ಳು ಹೇಳೋದೇ ನನ್ನ ವೃತ್ತಿ. ಇಡೀ ದಿನ ಹೇಳ್ತೀನಿ. ನಿದ್ದೆ ಮಾಡೋ 6-7 ಗಂಟೆ ಹೊರತುಪಡಿಸಿದರೆ ನಾನು ಇಡೀ ದಿವಸ ಯೋಚಿಸೋದೇ ನಾನು ಹೇಳಬೇಕಾದ ಸುಳ್ಳುಗಳ ಬಗ್ಗೆ. ಸುಳ್ಳು ಹೇಳೋಕೆ ಬಾರದವರು ಯಾವತ್ತಿಗೂ ಬರಹಗಾರರಾಗಲಾರರು. ನಾವೆಲ್ಲ ಪ್ರೊಫೆಷನಲ್ ಸುಳ್ಳು ಬುರುಕರು. ಬೈ ದ ಬೈ, ಮಸ್ತ್ ಮಳೆ ಬೀಳ್ತಿದೆ ಅಲ್ವಾ ಅಂದಳು. ಪಾಲಿ ಮಾತಾಡಲಿಲ್ಲ. ಅಂದಹಾಗೆ ಪಾಲಿ, ಒಂದು ಸಲ ಕೊಡಗಿನ ಗಾಳಿ ಬೀಡೋ ಅನ್ನೋ ಗ್ರಾಮದಲ್ಲಿ, ಅದರ ಪಕ್ಕದ ಕಾಡಿನಲ್ಲಿ ನೀವು ಇಬ್ಬರು ಅಮಾಯಕರನ್ನು ಕೊಂದು ಹಾಕಿದ ಮೇಲೆ ನೀವು ಒಂದು ಪಾಲಿಗ್ರಾಫ್ ಟೆಸ್ಟ್ಗೆ ಒಳಪಟ್ಟಿದ್ರಿ ಅಲ್ವಾ? ಶರದ್ ಯಾಮಿನಿ ನೇರವಾಗಿ ಅವನ ವೃತ್ತಿ ಜೀವನಕ್ಕೆ ಅತ್ಯಂತ ಸೂಕ್ಷ್ಮವಾದ ಆಯಕ್ಕೆ ಕೈ ಹಾಕಿದ್ದಳು. ಅದರಲ್ಲಿ ನಾನು ಪಾಸಾಗಿದ್ದೆ, ನಿರಪರಾಧಿ ಅಂತ ತೊದಲಿದ ಪಾಲಿ. ಪರೀಕ್ಷೆಯಲ್ಲಿ ಪಾಸಾಗಿದ್ದೀವಿ, ನಾವಿಬ್ಬರೂ ಕೊಲೆ ಮಾಡಿಲ್ಲ. ಎಂಥ ಫನಿ ಥಿಂಗ್ ಅಲ್ವಾ? ನಗುತ್ತಾ ಕೇಳಿದಳು. ಆ ಹೊತ್ತಿಗೆ ಕಾರು ಅವಳ ಇಂದಿರಾನಗರ್ ಮನೆಯ ಮುಂದಕ್ಕೆ ಬಂದಿತ್ತು. ಮನೆಯ ಅಂಗಳದಲ್ಲಿ ಹಂಸ ಬಿಳುಪಿನ ಲಾನ್ಸರ್ ಕಾರೊಂದು ನಿಂತಿದ್ದನ್ನು ಪಾಲಿ ಗಮನಿಸಿದ್ದ. ನಿಧಾನವಾಗಿ ಬ್ರೇಕ್ ತುಳಿಯುತ್ತಾ ಅವಳನ್ನು ಕೇಳಿದ, ಯಾಮಿನಿ, ನಿಮಗೆ ನನ್ನ ಬಗ್ಗೆ ಇಷ್ಟೆಲ್ಲ ವಿವರಗಳು ಹೇಗೆ ಗೊತ್ತು? ಅದರಲ್ಲೇನಿದೆ, ನಿಮಗೀಗ ನನ್ನ ಬಗ್ಗೆ ತುಂಬ ಗೊತ್ತಿಲ್ವಾ? ಹಾಗೆ ಅಂದಳು. ನನ್ನ ಪೊಲೀಸ್ ಆಸಕ್ತಿಗೆ, ನನ್ನ ಇನ್ವೆಸ್ಟಿಗೇಷನ್ಗೆ ಸಂಬಂಧಿಸಿದ ಹಾಗೆ ಎಷ್ಟು ತಿಳ್ಕೋಬೇಕೋ ಅಷ್ಟು ಮಾತ್ರ ತಿಳ್ಕೊಂಡಿದ್ದೀನಿ ಅಂದ. ನೋ ಚಾನ್ಸ್, ನಾನು ಇವತ್ತು ಬ್ರಾ ಹಾಕ್ಕೊಂಡಿಲ್ಲ ಅಂತ ನಿಮಗೆ ಗೊತ್ತಿದೆ, ಗೊತ್ತಿಲ್ವಾ? ನೀವು ಹಾಕೊಂಡು ಬಂದು ಮಸ್ಟರ್ಡ್ ಬಣ್ಣದ ಶರ್ಟ್ ನೋಡಿದ ಮೇಲೇ ನಾನು ನನ್ನ ಟಾಪ್ ಚೇಂಜ್ ಮಾಡಿದೆ. ಆಗ ನಾನು ಬ್ರಾ ಹಾಕೊಳ್ಳಿಲ್ಲ, ಅದನ್ನು ನೀವು ಗಮನಿಸಿದ್ರಿ. ಸುಳ್ಳ? ಎನಿ ಹೌ, ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಷ್ಟೊಂದವಳೆ. ಅವನ ಉತ್ತರಕ್ಕೂ ಕಾಯದೆ ಧೋ ಮಳೆಯಲ್ಲೇ ಕಾರಿನ ಬಾಗಿಲು ತೆಗೆದುಕೊಂಡು ಹೊರಬಿದ್ದವಳು ಓಡುತ್ತಾ ಮನೆಯ ಹೆಬ್ಬಾಗಿಲು ತಲುಪಿಕೊಂಡಳು. ಇನ್ಸ್ಪೆಕ್ಟರ್ ಪಾಲಿ ಅವಳನ್ನೇ ನೋಡುತ್ತಾ ಕುಳಿತಿದ್ದ. ಯಾಕೋ ಈ ಮಿಲಿಂದ್ ಬೋಪಯ್ಯನ ಹತ್ಯೆ ತನ್ನನ್ನು ಅಪರಿಚಿತ ಆಳಗಳಿಗೆ ಕರೆದೊಯ್ಯುತ್ತಿದೆ ಅನ್ನಿಸಿತು. ಅವತ್ತು ರಾತ್ರಿ ಪಾಲಿ ಮನೆಗೆ ಹೋಗಲಿಲ್ಲ, ಹೋಗಬೇಕು ಅನ್ನಿಸಲಿಲ್ಲ. ಮಿಲಿಂದ್ ಬೋಪಯ್ಯನ ಹತ್ಯೆ ಅವನಿಗೊಂದು ದೊಡ್ಡ ಸವಾಲಾಗಿತ್ತು. ದೇವಧರನ ಕೈಗೆ ಮರ್ಸಿಡೀಸ್ ಒಪ್ಪಿಸಿ ತನ್ನ ಜೀಪಿನಲ್ಲಿ ಅವನು ಪೊಲೀಸ್ ಆಫೀಸರ್ಸ್ ಮೆಸ್ಗೆ ತಲುಪಿಕೊಂಡ. ಅಲ್ಲಿ ACP ಪಾಟೀಲ್ ಇರುತ್ತಾರೆ. ಈ ಹೊತ್ತಿನಲ್ಲಿ DCP ಕೂಡ ಬಂದು ಸೇರಿರುತ್ತಾರೆ. ಸಾಮಾನ್ಯವಾಗಿ ಅಧಿಕಾರಿಗಳು ಒಟ್ಟಿಗೆ ಕೂತು 2 ಪೆಗ್ನಷ್ಟು ವಿಸ್ಕಿ ಕುಡಿಯುವ ಜಾಗ ಅದು. ಪೋರ್ಟಿಕೋದಲ್ಲಿ ಜೀಪು ಬಿಟ್ಟು ಕೆಳಗಿಳಿದವನಿಗೆ ಅಲ್ಲೇ ವರಾಂಡದಲ್ಲಿ ಪಾಟೀಲ್ ಮತ್ತು DCP ಇಬ್ಬರೂ ಕುಳಿತಿದ್ದುದು ಕಾಣಿಸಿತು. ಅದೇ ಟೇಬಲ್ಲಿನ ಮುಂದಕ್ಕೊಂದು ಬೆತ್ತದ ಕುರ್ಚಿ ಎಳೆದುಕೊಂಡು ಕುಳಿತ. ಸೇಫಾಗಿ ಡ್ರಾಪ್ ಮಾಡಿ ಬಂದ್ರ ಪಾಲಿ? ಕೇಳಿದ DCPಯ ದನಿಯಲ್ಲಿ ಕುಹಕವಿತ್ತು. ಮೇಲಾಧಿಕಾರಿಯೇ ಆದರೂ ಗೌರವ ಘನತೆ ಇರುವ ಮನುಷ್ಯನಲ್ಲ. ಆತನನ್ನು ಪಾಲಿ ಕೇರ್ ಮಾಡುತ್ತಲೂ ಇರಲಿಲ್ಲ. ಆದರೆ ಪಾಟೀಲ್ ಹಳೇ ಹ್ಯಾಂಡು, ಕ್ರೈಮ್ ಡಿಟೆಕ್ಷನ್ನಲ್ಲಿ ಗಟ್ಟಿಗ. ಶರದ್ ಯಾಮಿನಿಯಂತಹ ಸೊಫಿಸ್ಟಿಕೇಟೆಡ್ ಹಂತಕಿಯನ್ನು ಅರ್ಥ ಮಾಡಿಕೊಳ್ಳುವುದು ಆತನಿಗೆ ಕಷ್ಟವಾಗಬಹುದು, ಆದರೆ ಕ್ರಿಮಿನಲ್ಗಳ ಹೆಜ್ಜೆ ಜಾಡು ಹಿಡಿಯಬಲ್ಲ. ಪಾಲಿ ಮಾತನಾಡಲು ಬಂದದ್ದೇ ACP ಪಾಟೀಲ್ನೊಂದಿಗೆ. ಏನು ಭಯಂಕರ ಸಿಗರೇಟು ಸೇತಾಳ್ರಿ ಹೆಂಗಸು. ಪಾಲಿ ಸೇತಾನೆ ಅನ್ನೋದು ಗೊತ್ತು. ನೀವೇ ನೋಡಿದ್ರಲ್ಲ ಪಾಲಿ ಹೆಂಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಬಂದ ಅಂತ.
ಡಿ.ಸಿ.ಪಿ ಈಗ ದುಷ್ಟಹಾಸ್ಯದ ಮೂಡ್ನಲ್ಲಿದ್ದ. ಮನೆ ತನಕ ಹೋಗಿ ಕರೆತಂದು ನಾನಾ ಪ್ರಶ್ನೆ ಕೇಳಿ ಲೈ ಡಿಟೆಕ್ಟರ್ ಯಂತ್ರದೆದುರೂ ಕೂಡಿಸಿದ ನಂತರ ಆ ದೊಡ್ಡ ದರ್ಜೆಯ ಬರಹಗಾರಳನ್ನು ಮನೆ ತನಕ ಬಿಟ್ಟು ಬರುವುದು ತಪ್ಪ? ಪಾಲಿಗೆ ಉತ್ತರ ಕೊಡಬೇಕೆನ್ನಿಸಲಿಲ್ಲ. ಪಾಟೀಲ್ ಸಾಹೇಬರೇ, ಈ ಹುಡುಗಿಯ ತಂದೆ ತಾಯಿ ಹೇಗೆ ಸತ್ರು ಅನ್ನೋದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅವರು ಏರ್ ಕ್ರ್ಯಾಶ್ನಲ್ಲಿ ಸತ್ತರು ಅಂತಾರೆ. ಅದೇನಾದರೂ ಇನ್ವೆಸ್ಟಿಗೇಟ್ ಆಗಿತ್ತಾ? ನಿಮಗೇನಾದರೂ ಗೊತ್ತಾ? ತುಂಬ ಸಹಜವಾದ ದನಿಯಲ್ಲಿ ಕೇಳಿದ್ದ ಪಾಲಿ. ಆ ಪ್ರಶ್ನೆಗಳಿಗೆ ಪಾಟೀಲ್ನಲ್ಲಿ ಉತ್ತರವಿರಲಿಲ್ಲ. ಆ ಪಂಜಾಬದ ಹಾಕಿ ಪ್ಲೇಯರ್ ಹೇಗೆ ಸತ್ತ ಎಂಬುದರ ಬಗ್ಗೆಯೂ ಮಾಹಿತಿ ಇರಲಿಲ್ಲ. ಆತ ತಡವರಿಸಿದ. ಏ ಪಾಲಿ, ನಾನು ಹೇಳ್ತೀನಿ ಕೇಳು. ನಾಳೆ ಬೆಳಗ್ಗೆ ಮೆಜೆಸ್ಟಿಕ್ಕಿಗೆ ಹೋಗು. ಅಲ್ಲಿ ಅಪ್ನಾ ಅಂತ ಒಂದು ಬುಕ್ ಸ್ಟಾಲ್ ಇದೆ. ಅದರಲ್ಲಿ ಈ ಹೆಂಗಸು ಬರೆದಿರೋ ಎಲ್ಲ ಕಾದಂಬರಿ ಇದಾವಂತೆ. ಕಮಿಷನರ್ ಸಾಹೇಬ ಹೇಳ್ತಿದ್ದ, ನೀನು ಅವುಗಳನ್ನೆಲ್ಲ ಖರೀದಿ ಮಾಡಿ ಓದಿ ವಿಮರ್ಶೆ ಬರ್ಕೊಂಡು ಬಾ. ಯಾವ್ಯಾವ ಕೊಲೆ ಮಾಡಿದ್ಮೇಲೆ ಯಾವ್ಯಾವ ಕಾದಂಬರಿ ಬರೆದಿರಬಹುದು ಅಂತ. ಆಮೇಲೆ ಮತ್ತೆ ಹೋಗಿ ಅವಳನ್ನು ನೀನೇ ಕರ್ಕೊಂಡು ಬಾ. ಇನ್ನೊಂದ್ಸಲ ಆ ಮಷಿನ್ ಮುಂದೆ ಕೂಡಿಸಿ ಎಕ್ಸಾಮ್ ಮಾಡಿಸೋಣ ಅಂದವನೇ ಡಿ.ಸಿ.ಪಿ ವಿಕಾರವಾಗಿ ನಗತೊಡಗಿದ. ಪಾಲಿಯ ಕಣತಲೆ ಪಟಪಟಿಸಿತು. ಅವನು ಮಾತನಾಡಲಿಲ್ಲ. ಆಫೀಸರ್ಸ್ ಮೆಸ್ನಲ್ಲಿದ್ದ ಬಾರ್ನೊಳಕ್ಕೆ ಹೋದವನೇ ಪಟಿಯಾಲ ಡ್ರಿಂಕ್ ರಮ್ ಹಾಕು ಅಂದುಬಿಟ್ಟ. ಬಾರ್ ಸೆಷನ್ನಿನ ಹುಡುಗನ ಮುಖದಲ್ಲಿ ಆಘಾತದ ಮಡತೆ ಇತ್ತು. ಪಾಲಿ ಇತ್ತೀಚೆಗೆ ಒಂದು ಹನಿ ಕುಡಿಯುತ್ತಿರಲಿಲ್ಲ. ಅಂತಹವನು ಒಂದೇ ಸಲಕ್ಕೆ ಪಟಿಯಾಲ ಪೆಗ್ ಕೇಳುತ್ತಿದ್ದಾನೆ. 2 ಪೆಗ್ ರಮ್ ಬೆರೆಸಿಕೊಟ್ಟರೆ 1 ಪಟಿಯಾಲ. ಇದು ಒಳ್ಳೆಯದಲ್ಲ ಪಾಲಿಗೆ. ಅವನು ಕುಡಿಯಲೇಬಾರದು. ಹಾಗಂತ ಡಿಪಾರ್ಟ್ಮೆಂಟ್ನಲ್ಲಿ ಅಪ್ಪಣೆ ಇದೆ. ಅವನ ಬಗ್ಗೆ ನಡೆಯುತ್ತಿದ್ದ ಎನ್ಕ್ವೈರಿ ಇನ್ನೂ ಮುಗಿದಿಲ್ಲ. ಬಾರ್ನ ಹುಡುಗ ಹಾಗೇ ಆಘಾತಗೊಂಡವನಂತೆ ನಿಂತಿದ್ದಾಗಲೇ, ಇದೇನು ಶುರು ಮಾಡಿದಿರಿ ಪಾಲಿ? ಡೋಂಟ್ ಡ್ರಿಂಕ್. ಸಣ್ಣ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು ಅನ್ನುತ್ತಾ ಎದ್ದು ನಿಂತರು ಎ.ಸಿ.ಪಿ ಪಾಟೀಲ್. ತಲೆ ಕೆಟ್ಟಿಲ್ಲ ನನಗೆ. ಐ ನೀಡ್ ಅ ಡ್ರಿಂಕ್. ಒಂದೇ ಒಂದು ಹನಿ ಕುಡಿದೆ 3 ತಿಂಗಳು ಕಳೆದಿದ್ದೀನಿ. ಡ್ರಿಂಕ್ಸ್ ಮೇಕ್ಸ್ ಮಿ ನಾರ್ಮಲ್. ನಂಗಿವತ್ತು ರಮ್ ಬೇಕು ಅಂದಿದ್ದ. ಅವನ ಚಾಚಿದ ಕೈಗೆ ಬಾರ್ನ ಹುಡುಗ ಮಾಡಿಕೊಟ್ಟ ಪಟಿಯಾಲ ಪೆಗ್ ಬಂದಿತ್ತು. ಪಾಲಿ ಅವಸರವಿಲ್ಲದೆ ಕುಡಿಯುತ್ತಿದ್ದ. ಸಿಗರೇಟಿನ ಆಸೆ ಎದೆಯ ತುಂಬ ಹರಡಿಕೊಂಡಿತ್ತು. ಕುಡಿಲಿ ಕುಡಿಲಿ ಮಗ. 4 ಪೆಗ್ ಕುಡಿದ ಅಂದರೆ 1 ಹೆಣ ಹಾಕ್ತಾನೆ. ಈ ಸಲ ಫೈರ್ ಓಪನ್ ಮಾಡಿದ ಅಂದರೆ ನೌಕರಿ ಹೋಗುತ್ತೆ. ಕುಡಿಯೋ ಎನ್ಕೌಂಟರ್ ಮ್ಯಾನ್, ಕುಡಿ. ಇನ್ನೂ 2 ಕೊಲ್ಲು. ಈ ಸಲ ಸೀದಾ ಜೈಲಿಗೆ. ವರಾಂಡದಲ್ಲಿ ಕುಡಿದು ತಕ್ಕಾಗಿದ್ದ ಡಿ.ಸಿ.ಪಿ ಅಸಹ್ಯಕರವಾದ ಗೇಲಿಯ ದನಿಯಲ್ಲಿ ಒಟಗುಡುತ್ತಿದ್ದ. ಪಾಲಿ 2ನೇ ಡ್ರಿಂಕ್ ಆಗಿ ಕೈ ಚಾಚಿದ್ದ. ಇನ್ನೂ ಸ್ವಲ್ಪ ಹೊತ್ತು ಡಿ.ಸಿ.ಪಿ ಹಾಗೆಯೇ ಒಟಗುಡುತ್ತಿದ್ದರೆ ಮತ್ತು ಇನ್ನೊಂದೆರಡು ಪಟಿಯಾಲ ಪಾಲಿಯ ಮಿದುಳು ಸೇರಿದ್ದಿದ್ದರೆ ನಿಜಕ್ಕೂ ಅಲ್ಲೊಂದು ಅನಾಹುತವಾಗಿ ಬಿಡುತ್ತಿತ್ತೇನೋ. ಆದರೆ ಅಷ್ಟರಲ್ಲಿ ಒಂದು ವಿಚಿತ್ರ ಸಂಭವಿಸಿತು. ಅದೇ ಆಫೀಸರ್ಸ್ ಮೆಸ್ನ ಅಂಗಳಕ್ಕೊಂದು ಕಡು ನೀಲಿ ಬಣ್ಣದ ಮಾರುತಿ ಕಾರು ಬಂದು ನಿಂತಿತು. ಅದರಿಂದ ಇಳಿದವಳು ಡಾಕ್ಟರ್ ಜಿಯಾ. ವೆಲ್ಕಮ್ ಡಾಕ್ಟರ್, ವೆಲ್ಕಮ್. ನಿಮ್ಮ ಪೇಷಂಟ್ನ ರಕ್ಷಿಸೋಕೆ ಎಲ್ಲಿ ತನಕ ಬರ್ತೀರಿ ಅಂದ್ಕೊಂಡಿರಲಿಲ್ಲ. ರೋಗಿಗಳ ಮೇಲೆ ಪ್ರೀತಿ ಇರಬೇಕು ನಿಜ, ಆದರೆ ಇಷ್ಟೊಂದ? ಲುಕ್ ಅಟ್ ಹಿಮ್, ಮತ್ತೆ ಕುಡಿತಿದ್ದಾನೆ. ನೀವು ಮೇಲಿನವರಿಗೆ ಒಂದೇ ಒಂದು ರಿಪೋರ್ಟ್ ಕಳಿಸಿದರೆ ಸಾಕು, ಸಾಲ ಪಾಲಿ ಸಸ್ಪೆಂಡ್. ಡಿ.ಸಿ.ಪಿ ಹುಚ್ಚನಂತೆ ಬಡಬಡಿಸತೊಡಗಿದ. ಡಾಕ್ಟರ್ ಜಿಯಾ ಒಂದೇ ಒಂದು ಮಾತು ಆಡಲಿಲ್ಲ. ಕಾರಿನಿಂದ ಇಳಿದವಳೆ ನೇರವಾಗಿ ವರಾಂಡ ದಾಟಿ ಬಾರ್ ಸೆಕ್ಷನ್ನೊಳಕ್ಕೆ ನಡೆದು ಹೋದಳು. ಪಾಲಿಗೆ ತನ್ನ ಉಸಿರು ತಾಕುವಷ್ಟು ಹತ್ತಿರದಲ್ಲಿ ನಿಂತಳು. ಒಂದು ಕೈ ಅವನ ಬಲಿಷ್ಠ ತೋಳನ್ನು ಮೃದುವಾಗಿ ಹಿಡಿದುಕೊಂಡಿತು. ಪಾಲಿ, ಲೆಟ್ಸ್ ಗೋ. ಇಲ್ಲಿ ಇನ್ನೂ ಒಂದೇ ಒಂದು ಮಾತು ಆಡಬೇಡ. ಜಸ್ಟ್ ಮೂವ್ ಅಂದಳು. ಅವಳ ಕೈ ಹಿಡಿದುಕೊಂಡು ಪಾಲಿ ಯಂತ್ರದಂತೆ ನಡೆಯತೊಡಗಿದ. ಮಸ್ತ್ ಮಾಲು ನೋಡಪ್ಪ, ಡಾಕ್ಟರಿಗೆ ಪಟಾಯಿಸಿದಾನೆ ಅಂತ ಡಿ.ಸಿ.ಪಿ ಅಂದದ್ದು ಕೇಳಿಸಿತು. ಇಲ್ರಿ, ಹಿ ಹ್ಯಾಸ್ ಅ ನೈಸ್ ಹಾರ್ಟ್. ಎ.ಸಿ.ಪಿ ಪಾಟೀಲ್ ಅಂದದ್ದು ಅಲ್ಲೇ ಉಳಿಯಿತು.